ವಾಯ್ಸ್ ಆಫ್ ಕರ್ನಾಟಕ ಪಬ್ಲಿಕ್ ಟಿವಿ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕುವೆಂಪು ಅವರ ಜನ್ಮದಿನ ಈಗ ನಮ್ಮ ಮುಂದಿದೆ. ಡಿಸೆಂಬರ್ 29. 20ನೇ ಶತಮಾನದಲ್ಲಿ ಕನ್ನಡ ಸಾಂಸ್ಕೃತಿಕ ಲೋಕ ಮತ್ತು ಸಾಮಾಜಿಕ ಲೋಕವನ್ನು ಆವರಿಸಿಕೊಂಡ ಒಂದು ವ್ಯಕ್ತಿತ್ವ ಕುವೆಂಪು ಅವರದು. ಕುವೆಂಪು ಕೇವಲ ಲೇಖಕ ಮಾತ್ರ ಅಲ್ಲ, ಒಬ್ಬ ಸಾಹಿತ್ಯ ವಿಮರ್ಶಕನಿಗೆ, ಒಬ್ಬ ಸಾಹಿತ್ಯದ ಅಭ್ಯಾಸಿಗೆ ಅಥವಾ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಗೆ ಮಾತ್ರವಲ್ಲದೆ ಜನಸಾಮಾನ್ಯರಿಗೂ ಅಥವಾ ಕನ್ನಡ ಲೋಕದ ಎಲ್ಲರಿಗೂ ಕುವೆಂಪು ಒಂದು ರೀತಿ ಗುರುತು. ಕುವೆಂಪು ಅವರನ್ನು ಅಥವಾ ನಾವು ಚಲನಚಿತ್ರರಂಗದ ರಾಜಕುಮಾರ್ ಅಂಥ ವ್ಯಕ್ತಿತ್ವಗಳನ್ನು ನಾವು ಹೇಗೆ ನಮ್ಮ ಸಾಮಾಜಿಕ ಪಲ್ಲಟಗಳಲ್ಲಿ ನಾವು ಜೀವಂತ ಇಟ್ಕೋಬೇಕು ಮತ್ತು ಯಾಕೆ ಅವರನ್ನು ಜೀವಂತ ಇಟ್ಕೋಬೇಕು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಕುವೆಂಪು 1904ರಲ್ಲಿ ಹುಟ್ಟಿದವರು, 1994ರಲ್ಲಿ ನಮ್ಮನ್ನು ಅಗಲಿದವರು. ಈಗ ಕುವೆಂಪು ಅವರನ್ನು ನಾವು ಭೌತಿಕವಾಗಿ ಕಳ್ಕೊಂಡು ಹೆಚ್ಚು ಕಡಿಮೆ 3 ದಶಕಗಳು ಮುಗಿತಾ ಬಂದಿದೆ. ಆದರೆ ಅವರ ರಿಲೆವೆನ್ಸ್ ಆಗಲಿ ಅಥವಾ ಅವರ ಈ ಸಮಕಾಲೀನ ಅಂದರೆ ನಾವು ಹಲವು ವಿಚಾರಗಳನ್ನು ಇಂದಿನ ಸಾಮಾಜಿಕ ಸಂಗತಿಗಳನ್ನು ಚರ್ಚಿಸುವಾಗ ಯಾಕೆ ನಮಗೆ ಕುವೆಂಪು ನಮ್ಮ ಸ್ಮೃತಿಗೆ ಬರ್ತಾರೆ, ನಮ್ಮ ನೆನಪಿಗೆ ಬರ್ತಾರೆ, ಅಥವಾ ಮತ್ತೆ ಮತ್ತೆ ಕುವೆಂಪು ಯಾಕೆ ರಿಲೆವೆನ್ಸ್ ಅಂತ ಅನ್ನಿಸ್ತಾರೆ ಅನ್ನೋದಕ್ಕೆ ಅವರ ಬದುಕು ಮತ್ತು ಬರಹ ಅಥವಾ ಅವರ ರಚನೆ ಮಾಡಿದ ಸಾಹಿತ್ಯ ಮತ್ತು ಬದುಕಿದ ರೀತಿ ಎರಡನ್ನೂ ನಾವು ಒಂದು ಸಾರಿ ನೋಡಬೇಕಾಗತ್ತೆ. ಈ ಸಾಹಿತ್ಯ ಲೋಕದ ಹಲವು ವ್ಯಕ್ತಿತ್ವಗಳ ಬಗ್ಗೆ ಒಡಕು ದನಿಗಳು ಇದ್ದೇ ಇರುತ್ತೆ. ನಾವು ಕೂಡ ಹೊಸ ರೀತಿಯಲ್ಲಿ ಅಥವಾ ಸಾಹಿತ್ಯದ ಓದಿಗೆ ತೆರೆದುಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ನನಗಿನ್ನೂ ನೆನಪಿದೆ, ಶಿವರಾಮ ಕಾರಂತರನ್ನು ಮತ್ತು ಕುವೆಂಪು ಅವರನ್ನು, ಅವರಿಬ್ಬರೂ ಒಂದೇ ಕಾಲದಲ್ಲಿದ್ದ ಸಮಕಾಲೀನ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜಿಗಳು, ಇಬ್ಬರ ನಡವಳಿಕೆಯನ್ನು ಅಥವಾ ಬಿಹೇವಿಯರನ್ನು ಒಂದು ತುಲನೆ ಮಾಡಿ ಒಂದು ಲೇಖನ ಬರೆದಿದ್ದನ್ನು ನನಗೆ ಓದಿದ ನೆನಪಿದೆ. ಶಿವರಾಮ ಕಾರಂತರು ಒಂದು ರೀತಿ ಜಂಗಮನ ಹಾಗೆ ನೂರಾರು ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ, ಫೋಟೋಗ್ರಫಿಯನ್ನು ಮಾಡ್ತಾ, ಸಿನಿಮಾ ತೆಗಿತಾ, ಸಾಹಿತ್ಯ ರಚನೆ ಮಾಡ್ತಾ, ಒಂದು ಪರಿಸರ ಚಳವಳಿಯಲ್ಲಿ ತೊಡಗಿಸ್ಕೊಂಡು ಓಡಾಡ್ತಿದ್ದವರು. ಕುವೆಂಪು ಅವರಿಗೆ ಈ ಥರದ ಸಂಪರ್ಕಗಳಿರಲಿಲ್ಲ, ಹೊರದೇಶದ ಪ್ರವಾಸ ಕೂಡ ಮಾಡಿದವರಲ್ಲ. ಕುವೆಂಪು ಅವರು ತಾವು ಸಮಾಜಕ್ಕೆ ಏನನ್ನು ಹೇಳಬೇಕೋ ಎಲ್ಲವನ್ನೂ ತಮ್ಮ ಅಕ್ಷರದ ಮೂಲಕವೇ ಹೇಳಿದವರು, ತಮ್ಮ ನಡವಳಿಕೆಯ ಅಥವಾ ತಾವು ನಡ್ಕೊಂಡ ಅಥವಾ ಬದುಕಿದ್ದ ರೀತಿಯಿಂದನೇ ಹೇಳಿದವರು. ಅವರು ಇಬ್ಬರನ್ನು ಹೋಲಿಸ್ತಾ ಕುವೆಂಪು ಅವರನ್ನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ನನ್ನ ಭಾವಚಿತ್ರವನ್ನು ಇಟ್ಕೊಂಡು ನೀವು ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ರಂತೆ ಅನ್ನುವ ಒಂದು ಗಾಳಿ ಸುದ್ದಿಯ ಮಾತನ್ನು ಬಳಸ್ಕೊಂಡು ಕುವೆಂಪು ಅವರನ್ನು ಹೀಗಳೆಯುವ, ಅಂದರೆ ಲಘುವಾಗಿ ಹೀಗಳೆಯುವ ಕೆಲಸವನ್ನು ಆ ಲೇಖನ ಮಾಡಿತ್ತು. ಆ ಕ್ಷಣಕ್ಕೆ ಆ ಲೇಖನ ಓದಾಗ ನನಗೂ ಅನಿಸಿತ್ತು, ಕುವೆಂಪು ಅವರು ಹೀಗಿದ್ದಿರಬಹುದಾ ಅಂತ. ಆದರೆ ಕುವೆಂಪು ಅವರನ್ನು ಓದಿದ ಮೇಲೆ, ಕುವೆಂಪು ಅವರನ್ನು ಅರಿತುಕೊಂಡ ಮೇಲೆ ಖಂಡಿತವಾಗಿ ಈ ಥರದ್ದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗತ್ತೆ. ಕುವೆಂಪು ಅವರ ಸಮಗ್ರ ಸಾಹಿತ್ಯವನ್ನು ನಾವು ನೋಡೋದಾದರೆ ಅವರ ಭಾಷಣಗಳದೇ ಒಂದು ಪುಸ್ತಕ ಇದೆ. ಅವರ ಇತರ ಬರವಣಿಗೆಗಳು, ಬೇರೆ ಬೇರೆ ಸಂದರ್ಭದಲ್ಲಿ ಬರೆದಿರುವ ಮುನ್ನುಡಿಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಮಾತನಾಡಿರುವ ರೀತಿ ಅಥವಾ ಮಾತನಾಡಿರುವ ಲೇಖನಗಳನ್ನು ನೋಡಿದರೆ ಎಷ್ಟು ಆಶ್ಚರ್ಯ ಆಗುತ್ತೆ. ಅಂದರೆ ಅವರು ಸಮಾಜದ ಮುಖ್ಯವಾಹಿನಿಯಿಂದ ದೂರವಾಗಿ ಒಂಟಿಯಾಗಿ ಅವರು ಬದುಕಿದ್ರು ಅನ್ನೋದೇ ಅತ್ಯಂತ ದೊಡ್ಡ ಸುಳ್ಳಿನ ಸಂಗತಿ, ಅದು ಸುಳ್ಳಿನ ಪ್ರಚಾರ ಥರ ಆಗುತ್ತೆ. ಈ ಕುವೆಂಪು ಅವರ ಬಗ್ಗೆ ಮಾತಾಡುವಾಗ ಸಮಸ್ಯೆ ಏನು ಅಂದರೆ, ಅವರು ಅಷ್ಟೊಂದು ಅಗಾಧವಾದ ಬರವಣಿಗೆಯಲ್ಲಿ ಯಾವುದನ್ನು ಬಿಡಬೇಕು, ಯಾವುದನ್ನು ನಾವು ನೆನಪಿಗೆ ತಂದ್ಕೋಬೇಕು, ಯಾವುದನ್ನು ಉದಾಹರಿಸಬೇಕು, ಯಾವುದನ್ನು ಉಲ್ಲೇಖಿಸಬೇಕು, ಇದು ಬಹಳ ದೊಡ್ಡ ಸಮಸ್ಯೆಯ ಸಂಗತಿ. ನಾವು 20ನೇ ಶತಮಾನದ ಆರಂಭದಲ್ಲಿ ಕುವೆಂಪು ಎಂತೆಂಥ ವಿಚಾರಗಳನ್ನು ಬರೀತಾರೆ, ತಮ್ಮ ಲೇಖನದಲ್ಲಿ ಅಥವಾ ತಮ್ಮ ಕೃತಿಗಳಲ್ಲಿ ತರ್ತಾರೆ ಅನ್ನೋದನ್ನು ಸುಮ್ಮನೆ ಆ ಕಾಲಘಟ್ಟವನ್ನು ನಾವು ನೋಡಿದರೆ ಅದರ ಪ್ರಾಮುಖ್ಯತೆ ನಮಗೆ ಅರ್ಥ ಆಗುತ್ತೆ. ಜಲಗಾರ ಅನ್ನುವ ಅವರ ನಾಟಕ ಇದೆ. ಆ ಜಲಗಾರ ನಾಟಕವನ್ನು ಅವರು ಬರೆದದ್ದು 20ರ ದಶಕದಲ್ಲಿ ಅಥವಾ ಅವ್ರಿಗೆ 20ನೇ ವಯಸ್ಸಿನಲ್ಲಿ, ಸುಮಾರು 26-28, 1926-28ರಲ್ಲಿ.
ನಾವು ಅವರ ವಯಸ್ಸನ್ನು ಆವಾಗ ನೀವು ಸುಮ್ಮನೆ ಅಂದಾಜಿನಲ್ಲಿ ಲೆಕ್ಕ ಹಾಕಿದ್ರು 24ರಿಂದ 25ನೇ ವಯಸ್ಸು. ಅವರ 25ನೇ ಹದಿವಯಸ್ಸಿನಲ್ಲಿ ಬರೆದಂತಹ ಜಲಗಾರದಂತಹ ನಾಟಕ ಇದೆಯಲ್ಲ, ಅದು ಅವರ ಕ್ರಾಂತಿಕಾರಿ ನಡೆಯನ್ನು ಹೇಳುತ್ತೆ. ನಾವು ಚೋಮನದುಡಿ ಕಾದಂಬರಿ ಬಗ್ಗೆ ದಲಿತ ಸಂವೇದನೆ, ಕನ್ನಡ ಸಾಹಿತ್ಯದ ದಲಿತ ಸಂವೇದನೆಯ ಬಗ್ಗೆ ಮಾತಾಡುವಾಗ ಚೋಮನದುಡಿಯನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಪ್ರಕಟವಾದಂಥ ಜಲಗಾರದಲ್ಲಿ ಅವರು ಕ್ರಾಂತಿಕಾರಿಯಾಗಿ ತಮ್ಮ ನಾಟಕಕ್ಕೆ ನಾಯಕನಾಗಿ ಒಬ್ಬ ಜಲಗಾರ ಅಥವಾ ಅಸ್ಪೃಶ್ಯರಲ್ಲಿ ಅತ್ಯಂತ ಕೆಳ ಸಮುದಾಯಕ್ಕೆ ಸೇರಿದ ಜಾಡಮಾಲಿಯನ್ನು ನಾಯಕನನ್ನಾಗಿ ಮಾಡ್ಕೋತಾರಲ್ಲ, ಅದು ನಮಗೆ ಬಹಳ ಮುಖ್ಯ ಅನಿಸುತ್ತೆ. ಅಲ್ಲಿಂದ ಅವರು ನಿಲುವುಗಳನ್ನು ಅವರು ತಮ್ಮ ಲೇಖನಗಳಲ್ಲಿ, ಕಾದಂಬರಿಗಳಲ್ಲಿ ಹೇಳ್ತಾ ಹೋಗ್ತಾರೆ. ಕುವೆಂಪು ಅವರ ಪ್ರತಿಪಾದಿಸುವ ಈ ಮಾನವ ಪರವಾದ ಧೋರಣೆಗಳಿದಾವಲ್ಲ, ಅದು ಕೇವಲ ಪ್ರದರ್ಶನಕ್ಕೆ ಮಾತ್ರ ಅಲ್ಲ, ಅಥವಾ ಅದು ಕೇವಲ ಬರವಣಿಗೆಗೆ ಮಾತ್ರ ಅಲ್ಲ, ಅಥವಾ ತೋರುಗಾಣಿಕೆಗೆ ಮಾತ್ರ ಅಲ್ಲ, ಅವರ ಬದುಕಿನ ಗ್ರಹಿಕೆಯೇ ಆಗಿತ್ತು. ಮತ್ತೊಂದು, ಈ ಮೌಢ್ಯಗಳು ಮತ್ತು ಅವೈಜ್ಞಾನಿಕವಾಗಿ ಅಥವಾ ಅವೈಚಾರಿಕತೆ ಏನಿದೆ ಅದರ ಬಗ್ಗೆ ಯಾವಾಗಲೂ ಕುವೆಂಪು ಅವರು ಸಿಡಿದೇಳ್ತಾ ಇದ್ದರು. ತಮ್ಮ ಲೇಖನಗಳಲ್ಲಾಗಲಿ, ಕವಿತೆಗಳಲ್ಲಾಗಲಿ, ಅಥವಾ ತಮ್ಮ ಬೇರೆ ಬರವಣಿಗೆಗಳಲ್ಲಾಗಲಿ ಅದನ್ನು ಮತ್ತೆ ಮತ್ತೆ ತರ್ತಾರೆ. ವೈಚಾರಿಕ ಪ್ರಜ್ಞೆ ಅನ್ನೋದು ಯಾಕೆ ಮನುಷ್ಯನಿಗೆ ಬೇಕು ಅನ್ನೋದು 20ನೇ ಶತಮಾನದಲ್ಲಿ ಜಗತ್ತಿನಾದ್ಯಂತ ಚರ್ಚೆ ಆಗಿರುವ ವಿಚಾರ. ಒಬ್ಬ ವೆಸ್ಟರ್ನ್ ಥಿಂಕರ್ ಹೇಳ್ತಾನೆ, ನಾವು ಬದುಕಿದ್ದೀವಿ ಯಾಕೆ ಅಂದರೆ ನಾವು ಥಿಂಕಿಸ್ತೀವಿ, ನಾವು ಯೋಚನೆ ಮಾಡ್ತೀವಿ, ನಾವು ಯೋಚನೆ ಮಾಡೋದ್ರಿಂದ ಬದುಕಿದ್ದೀವಿ ಅಂತ. ಕುವೆಂಪು ಅವರು ಈ ಆಲೋಚನೆಯ ಬಗ್ಗೆ ಒಂದು ಕೃತಿಯನ್ನು ಬರೀತಾರೆ, ನಿರಂಕುಶಮತಿಗಳಾಗಿ. ಆ ನಂತರದಲ್ಲಿ ಅದರ ಹೆಸರನ್ನು ಅವರು ಬದಲಾಯಿಸ್ತಾರೆ. ಏನಂತ? ನಿರಂಕುಶಮತಿ. ನಿರಂಕುಶಮತಿ ಅನ್ನೋ ಪದ ಬಹಳ ಜನಕ್ಕೆ ಸ್ವಲ್ಪ ಈ ವೊಕ್ಯಾಬ್ಯುಲರಿ ಅಂತ ನಾವು ಏನು ಕರಿತೀವಿ, ಶಬ್ದ ಸಂಪತ್ತು ಅಥವಾ ಸಾಹಿತ್ಯದ ಓದಿನ ಅಭ್ಯಾಸ ಇಲ್ಲದೇ ಇದ್ದವ್ರಿಗೆ ತಕ್ಷಣಕ್ಕೆ ಅರ್ಥವೇ ಆಗಲ್ಲ. ಅದು ಹಾಗಂತ ಕಷ್ಟದ ಪದವು ಅಂತಲ್ಲ, ಅತ್ಯಂತ ಸರಳವಾಗಿ ಬಳಸ್ತಾರೆ. ನಿರಂಕುಶ ಮತಿ. ಮತಿ ಅಂದರೆ ಬುದ್ಧಿ. ನಿರಂಕುಶ ಅಂದರೆ ಯಾರ ಹಿಡಿತವೂ ಇಲ್ಲದ, ನಿಯಂತ್ರಣವಿಲ್ಲದ ಅಲ್ಲ, ಯಾರ ಹಿಡಿತವೂ ಇಲ್ಲದ. ಯಾರ ಹಿಡಿತ ಅಂದರೆ ಏನರ್ಥ? ನಮ್ಮ ಸಮಾಜದ ಗ್ರಹಿಕೆಗಳಿದಾವಲ್ಲ, ಅದು ಒಂದು ನಿರ್ದಿಷ್ಟ ವರ್ಗದ ಪೂರ್ವಗ್ರಹ ಪೀಡಿತ ಹಿಡಿತಕ್ಕೆ ಸಿಕ್ಕಾಕೊಂಡಿದೆ. ಹಾಗಾಗಿ ನಮ್ಮ ಮತಿ, ನಮ್ಮ ವಿವೇಚನೆ ನಮ್ಮ ಕೈಯಲ್ಲಿ ಇರಬೇಕು. ಇದನ್ನು ಮತ್ತೆ ಮತ್ತೆ ಪ್ರತಿಪಾದಿಸ್ತಾರೆ ಅವರು. ನಿರಂಕುಶ ಮತಿ ಅನ್ನೋದಕ್ಕೆ ಕೆಲವರು ನೆಗೆಟಿವ್ ಮೀನಿಂಗ್ ಹಚ್ಚಿದಾಗ ಅದನ್ನು ಅವರು ಮರುಮುದ್ರಣದಲ್ಲಿ ಆ ಹೆಸರನ್ನು ಬದಲಾಯಿಸ್ತಾರೆ, ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ. ಹಾಗಿದ್ರೆ ಈ ನಿರಂಕುಶ ಮತಿ ಅಂದರೆ ಏನು? ನಾವು ಸಾವಿರಾರು ವರ್ಷಗಳಿಂದ ನಮ್ಮ ನಾಗರಿಕತೆಗಳನ್ನು ಕಟ್ಕೊಂಡು ಬಂದಿದ್ದೀವಿ, ನಮ್ಮ ಸಮಾಜಗಳನ್ನು ನಿರ್ಮಿಸ್ಕೊಂಡಿದ್ದೀವಿ, ನಮ್ಮ ಸಮಾಜ ಬಾಳಿ ಬದುಕ್ತಾ ಇದೆ. ಆಧುನಿಕ ಮನುಷ್ಯ ಈ ಭೂಮಿ ಮೇಲೆ ಸೃಷ್ಟಿಯಾಗಿ 15 ಲಕ್ಷ ವರ್ಷಗಳಾದರೂ ಅವನು ನಾಗರಿಕತೆಯನ್ನು ಕಟ್ಕೊಂಡಿರೋದು ಕೇವಲ 16,000 ವರ್ಷಗಳಿಂದ ಮಾತ್ರ. ಆದರೆ 16,000 ವರ್ಷಗಳಿಂದ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಏಕಕಾಲದಲ್ಲಿ ಅಥವಾ ಮೊದಲು ನಂತರದಲ್ಲಿ ಬೆಳೆದುಕೊಂಡು ಬಂದ ನಾಗರಿಕತೆಗಳಲ್ಲಿ ಇವತ್ತಿಗೂ ಅವೈಚಾರಿಕತೆ ಇದೆ, ಮೌಢ್ಯ ಇದೆ, ಅಥವಾ ಸಮಾಜಕ್ಕೆ ಕೆಡುಕು ಅನ್ನುವ 108 ರೀತಿಯ ಆಚರಣೆಗಳು ಮತ್ತು ಗ್ರಹಿಕೆಗಳು ಇದೆ. ಮನುಷ್ಯನಲ್ಲಿ ಅಸಮಾನತೆ ಇದೆ, ಅಸ್ಪೃಶ್ಯತೆ ಇದೆ, ಕಪ್ಪು ಬಿಳಿ ಅನ್ನುವ ವ್ಯತ್ಯಾಸ ಇದೆ, ಮೇಲು ಕೀಳು ಅನ್ನುವ ತಾರತಮ್ಯ ಇದೆ. ಇವೆಲ್ಲವೂ ಇದ್ದಾಗ್ಯೂ ಒಬ್ಬ ಮನುಷ್ಯ, ಒಬ್ಬ ಲೇಖಕ ಯಾವುದಕ್ಕೆ ಹಂಬಲಿಸ್ತಿರ್ತಾನೆ ಅಂದರೆ ಅವನು ಒಂದು ಆದರ್ಶ ಸಮಾಜದ ನಿರ್ಮಾಣಕ್ಕಾಗಿ ಹಂಬಲಿಸ್ತಿರ್ತಾನೆ. ಅದು ಕುವೆಂಪು ಹೇಳೋದು. ಕುವೆಂಪು ಅವರು ನಮ್ಮ ಸಮಾಜವನ್ನು ಹೇಗೆಲ್ಲ ಪರಿಭಾವಿಸಿದರು ಅಂದರೆ, ಅವರಿಗೆ ಒಂದು ಆರ್ಥಿಕವಾಗಿ ಅನುಕೂಲಸ್ಥ ಕುಟುಂಬದಲ್ಲಿಯೇ ಹುಟ್ಟಿ ಬಂದಿದ್ದರು. ಸಾಮಾಜಿಕವಾಗಿ ಅಂದರೆ ಶಿಕ್ಷಣಕ್ಕೆ ತೆರೆದುಕೊಳ್ಳದಿದ್ದಂತಹ ಒಂದು ಕುಟುಂಬದಿಂದ ಬಂದವರು ಅವರು. ಆಮೇಲೆ ಮೈಸೂರಿನಲ್ಲಿ ಬಂದು ತಮ್ಮ ಉನ್ನತ ವ್ಯಾಸಂಗವನ್ನು ಮಾಡಿದವರು. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ, ಕುವೆಂಪು ಅವರು ಸಂಸ್ಕೃತ ಮತ್ತು ಇಂಗ್ಲೀಷ್ ಭಾಷೆಗಳ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಾರೆ. ಅದರಲ್ಲಿ ವಿಶೇಷ ಏನು, 20ನೇ ಶತಮಾನದಲ್ಲಿ ಉನ್ನತ ವ್ಯಾಸಂಗಕ್ಕೆ ತೆರೆಕೊಂಡ ಎಲ್ರಿಗೂ ಸಂಸ್ಕೃತ ಮತ್ತು ಇಂಗ್ಲೀಷ್ ಮುಖ್ಯವೂ ಆಗಿತ್ತು ಮತ್ತು ಅದನ್ನು ಕಲೀಲೂ ಬೇಕಾಗಿತ್ತು ಮತ್ತು ಕಲಿಯೋದು ಅನಿವಾರ್ಯವೂ ಆಗಿತ್ತು, ಕಲಿತಿದ್ರು ಅನ್ನೋಷ್ಟು ಸರಳ ಅಲ್ಲ. ನಾವು ಆ ಕಾಲದ ಸಾಹಿತ್ಯ ಲೋಕದ ಒಂದು ಸಣ್ಣ ನೋಟವನ್ನು ನೋಡಿದರೆ ನಮಗೆ ಗೊತ್ತಾಗತ್ತೆ. ಬಹುತೇಕ ಆಗ ಮೊದಲ ಪೀಳಿಗೆಯ ವಿದ್ಯಾವಂತರು ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಅಥವಾ ನಮ್ಮ ಸಮಾಜದಲ್ಲಿ ಮೇಲ್ಸ್ತರ ಅಥವಾ ಮೇಲ್ಜಾತಿ ಅಂತ ಯಾವುದನ್ನು ಕರಿತೀವಿ ಆ ಸ್ತರಕ್ಕೆ, ಆ ಸಮುದಾಯಗಳಿಗೆ ಸೇರಿದವರಾಗಿದ್ದರು. ಕುವೆಂಪು 20ನೇ ಶತಮಾನದ ಮೊದಲ
ಮೊದಲ ಕಾಲದಲ್ಲಿ ಅಥವಾ ಮೊದಲ 3 ದಶಕಗಳಲ್ಲಿ ರೂಪುಗೊಂಡ ಕನ್ನಡದ ಬಹಳ ಮುಖ್ಯ ಮೊದಲ ಶೂದ್ರ ಲೇಖಕ. ನೀವು ಭಾರತೀಯ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಈ ಹಿಡಿತ ಇದೆ, ಅಥವಾ ಈ ಪರಂಪರೆಯಿಂದ ಬಂದ ಒಂದು ಕೆಟ್ಟ ಬಳುವಳಿ ಏನಿದೆ, ಅದರ ಹಿಡಿತ ಇವತ್ತಿಗೂ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲದ ಸಂಗತಿ ಏನಲ್ಲ. ಹಾಗಾಗಿ 20ನೇ ಶತಮಾನದ ಆರಂಭದಲ್ಲಿ ಕರ್ನಾಟಕದ ಸಮಾಜದಲ್ಲಿ ಅಥವಾ ಕನ್ನಡ ಲೋಕದ ಒಳಗಡೆ ಒಂದು ಶೂದ್ರ ದನಿ ಆಗ ಹುಟ್ಕೊಂಡಿದ್ದು ಅದು ಕುವೆಂಪು ಅವರ ರೂಪದಲ್ಲಿ. ಹಾಗಾಗಿ ಅವರು ಸಂಸ್ಕೃತ ಮತ್ತು ಇಂಗ್ಲೀಷನ್ನು ತಮ್ಮ ಸಾಹಿತ್ಯದ ಸಾಮರ್ಥ್ಯದ ಸಾಬೀತು ಮಾಡೋದಕ್ಕೆ, ಅಥವಾ ತಾನು ಈ ಭಾಷೆಗಳನ್ನು ಅರಗಿಸಿಕೊಳ್ಳಬಲ್ಲೆ, ಆ ಭಾಷೆಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಬಲ್ಲೆ ಅನ್ನೋದನ್ನು ತೋರಿಸೋದಕ್ಕೆ ಕೂಡ ಆ ಭಾಷೆಗಳನ್ನು ಕಲಿಬೇಕಾಗತ್ತೆ. ಕಲಿತದ್ದು ಮಾತ್ರ ಅಲ್ಲ, ಅವರ ನಾಟಕಗಳ ಮತ್ತು ಅವರ ಕಾವ್ಯದ ಮತ್ತು ಕವಿತೆಗಳ ಬಹುತೇಕ ಭಾಷೆ ಕೆಲವರಿಗೆ ಕ್ಲಿಷ್ಟ ಅಂತ ಅನ್ನಿಸ್ಬೋದು. ಆ ಕ್ಲಿಷ್ಟತೆಗೆ ಕಾರಣ ಕೂಡ ಈ ಭಾಷೆಗಳ ಪ್ರಭಾವ. ಅದನ್ನು ಹಾಗಂತ ಅವರು ಒಂದು ರೀತಿ ಕ್ಲೀಶೆಯ ಹಾಗೆ ನನಗೆ ಸಂಸ್ಕೃತ ಗೊತ್ತು ಅನ್ನೋದನ್ನು ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಬಳಸಿದ್ರು ಅಂತಲ್ಲ. ಅವರು ಆ ಭಾಷೆಯ ವಿಚಾರದಲ್ಲಿ ತಮ್ಮದೇ ಒಂದು ಪರಂಪರೆಯನ್ನೇ ನಿರ್ಮಾಣ ಮಾಡ್ತಾರೆ. ಅವರ ನಾಟಕಗಳ ಅಲ್ಲದೆ ರಾಮಾಯಣ ದರ್ಶನಂ ನಾಟಕವನ್ನು ಕೂಡ ಇತ್ತೀಚೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರದಿಂದ ರಾಜ್ಯದಾದ್ಯಂತ ಅದು ಹೇಗಿದೆಯೋ ಅದೇ ರೂಪದಲ್ಲಿಯೇ ನಾಟಕ ರೂಪಕ್ಕೆ ಇಳಿಸಿ ಪ್ರದರ್ಶನ ಮಾಡಿದ್ದು ಕೂಡ ಗೊತ್ತಿದೆ. ಹಾಗಾಗಿ ಅವರು ಸಾಹಿತ್ಯ ಲೋಕದಲ್ಲಿ ತಮ್ಮ ಒಂದು ಐಡೆಂಟಿಟಿಯನ್ನು ಅಥವಾ ತಮ್ಮ ಒಂದು ಅನನ್ಯತೆಯನ್ನು ಸಾಬೀತು ಮಾಡೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾರೆ. ನಾನು ಮತ್ತೆ ನಿರಂಕುಶಮತಿಯ ವಿಚಾರಕ್ಕೆ ಬರ್ತೀನಿ. ನಿರಂಕುಶಮತಿ ಮತ್ತು ವೈಚಾರಿಕತೆ ಇದೆಯಲ್ಲ, ಇದು ಒಂದು ರೀತಿ ಕುವೆಂಪು ಅವರಲ್ಲಿ ಸ್ಥಾಯಿಯಾಗಿ ಬರುವ ಭಾವನೆ. ಬಹಳ ಜನ ಕುವೆಂಪು ಅವರು ದೈವಭಕ್ತರಾಗಿದ್ದರು, ಅವರ ದೈವಭಕ್ತಿಗೂ ಅವರ ವೈಚಾರಿಕತೆಗೂ ಯಾವ ರೀತಿಯ ಏನು ಸಂಬಂಧ ಇದೆ, ಇದು ಗೊಂದಲಕಾರಿಯಲ್ಲವೇ ಅನ್ನೋ ಥರದ್ದೆಲ್ಲ ಹೇಳ್ತಾರೆ. ಕುವೆಂಪು ಅವರು ಎಡಪಂಥೀಯರು ಅಥವಾ ಕಮ್ಯುನಿಸ್ಟ್ ಸಿದ್ಧಾಂತದ ಪ್ರತಿಪಾದಕರು ಹೇಳುವ ರೀತಿಯಲ್ಲಿ ಅವರು ದೇವರ ಅಸ್ತಿತ್ವವನ್ನೇ ನಿರಾಕರಿಸಿದವರಲ್ಲ, ನಿರೀಶ್ವರವಾದಿಗಳಲ್ಲ. ಕುವೆಂಪು ಅವರ ಕಲ್ಪನೆಯ ದೇವರು ಅತ್ಯಂತ ವಿಶಿಷ್ಟ. ಅದನ್ನು ಬಹಳ ಸಂಕ್ಷಿಪ್ತ ಮಾತುಗಳಲ್ಲಿ ಅದನ್ನು ಹೇಳೋದು ಕೂಡ ಕಷ್ಟ. ಅವರು ನೀವು ಮೌಢ್ಯವನ್ನು ವಿರೋಧಿಸುತ್ತಿದ್ದ ಕಾಲದಲ್ಲಿಯೇ ಅವ್ರ ಕವಿತೆಯನ್ನು ಬರೆಯುವಾಗ ದೇವರು ರುಜು ಮಾಡಿದನು, ರಸವಶನ ಆಗತ್ತ ಕವಿಯದ ನೋಡಿದನು ಅಂತ ಹಕ್ಕಿಗಳು ಹಾರೋದನ್ನು ಬರೀತಾರೆ. ಹಾಗಾಗಿ ನೀವು ಹಕ್ಕಿಗಳ ಹಾರೋದು ಹೇಗೆ ದೇವರು ರುಜು ಮಾಡಿದ ಹಾಗಾಗತ್ತೆ, ಹಾಗಿದ್ರೆ ಕುವೆಂಪು ಅವರ ದೇವರ ಕಲ್ಪನೆ ಏನು ಅನ್ನೋದಕ್ಕೆ ನೀವು ಒಂದು ಸಾಲಿನ ಉತ್ತರವನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅದು ಕುವೆಂಪು ಅವರ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದರೆ ಅದು ಸ್ಪಷ್ಟ ಆಗುತ್ತೆ. ಅವರ ಈ ವೈಚಾರಿಕತೆಯ ವಿಚಾರದ ಹೇಳಕ್ಕೆ ಬಂದಾಗೆಲ್ಲ ನನಗೆ ಸಾಮಾನ್ಯವಾಗಿ ನೆನಪಾಗೋದು ತೇಜಸ್ವಿ ಅವರು ದಾಖಲಿಸಿರುವ ಅಣ್ಣನ ನೆನಪಲ್ಲಿ ಒಂದು ನೆನಪನ್ನು ಅವರು ದಾಖಲಿಸ್ತಾರೆ. ಏನಂದರೆ, ಒಂದು ಸಾರಿ ಮನೆಗೆ ಬರ್ತಿದ್ದ ಪೇಪರು ಬದಲಾಗಿರುತ್ತೆ. ತೇಜಸ್ವಿ ಅವರು ಆ ಪೇಪರ್ ಹಾಕೋ ಹುಡುಗನ್ನ ಕೇಳ್ತಾರೆ. ಸಾಮಾನ್ಯವಾಗಿ ನಾವು ಒಂದು ಪೇಪರ್ ಓದ್ತೀವಿ ಅಂದರೆ ಒಂದು ಪೇಪರ್ಗೆ ಅಂಟ್ಕೊಳ್ಳೋದು ಸಹಜ. ಈ ಪೇಪರ್ ಬದಲಾದರೆ, ದಿನ ಪೇಪರ್ ಬದಲಾದರೆ ಓದೋಕ್ಕಾಗಲ್ಲ. ಹಾಗಾಗಿ ಆ ಪೇಪರ್ ಹುಡುಗನ ಕೇಳ್ತಾರೆ, ಯಾಕಪ್ಪ ದಿನ ಒಂದೊಂದು ಪೇಪರ್ ಹಾಕ್ತೀಯ ಅಂತ. ಅವನು, ಇಲ್ಲ ಸರ್, ನಿಮ್ಮ ತಂದೆಯವರೇ ಪೇಪರ್ ಬದಲಾಯಿಸೋಕೆ ಹೇಳಿದರು ಅಂತ. ಕಡೆಗೆ ತೇಜಸ್ವಿಯವ್ರಿಗೆ ಅರ್ಥ ಆಗಲ್ಲ, ಪೇಪರ್ ಯಾಕೆ ಬದಲಾಯಿಸೋಕೆ ಹೇಳಿರ್ಬೋದು ಅಂತ ಅವರು ತಮ್ಮ ತಂದೆಯವರಿಗೆ ಅಂದರೆ ಕುವೆಂಪು ಅವ್ರಿಗೆ ಕೇಳ್ತಾರೆ. ಅಣ್ಣ ಅಂತ ಕರಿತಿರ್ತಾರೆ. ಆ ಪುಸ್ತಕದ ಹೆಸರು ಕೂಡ ಅಣ್ಣನ ನೆನಪು. ಅಣ್ಣ ಯಾಕೆ ಈ ಪೇಪರ್ ಬದಲಾಯಿಸಿದ್ರಿ ಅಂದರೆ ಅವರು ಒಂದೇ ಸಾಲಲ್ಲಿ ಹೇಳ್ತಾರೆ, ಅಡ್ಡಪಲ್ಲಕ್ಕಿ ಉತ್ಸವದ ಫೋಟೋ ಎಲ್ಲ ಹಾಕಿದ್ದಾರೆ ಅಲ್ಲಿ. ಅಡ್ಡಪಲ್ಲಕ್ಕಿ ಉತ್ಸವ ಅಂದರೆ ಈ ಮಠದ ಸಂಸ್ಕೃತಿ ಇರುವ ನಮ್ಮ ಸಮಾಜದಲ್ಲಿ ಭಕ್ತರುಗಳೇ ಜೀವಂತ ಮಠಾಧೀಶರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸವಾರಿ ಮಾಡೋದು. ಮಾನವ ಘನತೆಯ ಬಗ್ಗೆ ಕುವೆಂಪು ಅವರಿಗಿದ್ದ ಕಾಳಜಿ ಏನು ಅಂದರೆ, ಒಬ್ಬ ಜೀವಂತ ಮನುಷ್ಯನನ್ನು ಮತ್ತೊಬ್ಬ ಜೀವಂತ ಮನುಷ್ಯ ಹೊತ್ಕೊಂಡು ಹೋಗೋದಿದೆಯಲ್ಲ, ಅದು ಮನುಷ್ಯನ ಘನತೆಗೆ ತಕ್ಕುದಲ್ಲ. ಹಾಗಾಗಿ ಪತ್ರಿಕೆಗಳಲ್ಲಿ ಕೂಡ ಅಂಥದ್ದೊಂದು ಫೋಟೋ ಮುದ್ರಣ ಆದರೆ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವರು ಪತ್ರಿಕೆಯನ್ನು ಬದಲಾಯಿಸ್ತಾರೆ. ಎಲ್ಲ ಪತ್ರಿಕೆಯಲ್ಲೂ ಹಾಗೆ ಬರೋಕ್ಕೆ ಬಂದಾಗ ಒಂದು ಹಂತದಲ್ಲಿ ಪತ್ರಿಕೆಗಳನ್ನು ತರೋದನ್ನೇ ನಿಲ್ಲಿಸಿ ಅವರು ಕೇವಲ ಹೊರ ಜಗತ್ತಿನ ಸಂಗತಿಗಳನ್ನು ಕೇಳೋದಕ್ಕೆ ರೇಡಿಯೋ ವಾರ್ತೆಗಳಿಗೆ ಡಿಪೆಂಡ್ ಆಗಿದ್ದರು ಅಥವಾ ಅದು ಹಾಗಾಗಿದ್ದರು ಅನ್ನೋದನ್ನು ತೇಜಸ್ವಿ ಕೂಡ ಆ ಪುಸ್ತಕದಲ್ಲಿ ದಾಖಲಿಸ್ತಾರೆ. ಹಾಗೆ ಕುವೆಂಪು ಅವರ ವೈಚಾರಿಕತೆ ಇದೆಯಲ್ಲ, ಅದು ಯಾವುದೇ ರೀತಿಯ ಗೊಂದಲಕ್ಕೆ ಎಡೆ ಇಲ್ಲದ ಹಾಗೆ ಬಹಳ ಖಚಿತವಾಗಿದ್ದದ್ದು. ಇನ್ನೊಂದು ವಿಚಾರ ಕುವೆಂಪು ಬಗ್ಗೆ ಹೇಳಬೇಕು, ಬಹುಶಃ ಇವತ್ತಿನ ಒಂದು ಪತ್ರಿಕೆಯಲ್ಲಿ ಅಂತ ಕಾಣಿಸ್ತದೆ.
ನಮ್ಮ ನಟರಾಜ್ ಹುಳಿಯಾರ್ ಅನ್ನುವ ಕನ್ನಡದ ಶ್ರೇಷ್ಠ ವಿಮರ್ಶಕರು ಒಂದು ಲೇಖನ ಬರೆದಿದ್ದಾರೆ ಕುವೆಂಪು ಅವ್ರ ಬಗ್ಗೆ. ಅವರು ಕುವೆಂಪು ಅವರ ವೈಚಾರಿಕತೆಯಾಗಲಿ ಅಥವಾ ಗ್ರಹಿಕೆಗಳಾಗಲಿ ಕಾಲಕಾಲಕ್ಕೆ ತಕ್ಕಂತೆ ಬದಲಾವಣೆ ಅನ್ನೋದನ್ನು ನಾವು ಬಹಳ ಜನ ಪಾಸಿಟಿವ್ ಆಗಿ ತಗೋತೀವಿ. ಪಾಸಿಟಿವ್ ಅಂತಲ್ಲ, ಒಂದು ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳುವುದನ್ನು ಫ್ಲೆಕ್ಸಿಬಿಲಿಟಿ ಅಂತಲೂ ಕರಿತೀವಿ. ಆದರೆ ನಮ್ಮ ಗ್ರಹಿಕೆಗಳು ವೈಜ್ಞಾನಿಕವಾಗಿದ್ದಾಗ ಅವುಗಳಿಗೆ ಅಂಟಿಕೊಳ್ಳೋದಿದೆಯಲ್ಲ, ಅದು ಆ ಮನುಷ್ಯನ ಆ ವಿಚಾರದ ಮೇಲಿನ ಬದ್ಧತೆಯನ್ನು ತೋರಿಸ್ತದೆ. ಆ ವಿಚಾರವನ್ನು ಹೇಳ್ತಾ ನಟರಾಜ್ ಹುಳಿಯಾರ್ ಅವರು ಹೇಳ್ತಾರೆ, ತಮ್ಮ 20ನೇ ವಯಸ್ಸಿನಲ್ಲಿ ಯಾವ ವೈಚಾರಿಕ ಸಂಗತಿಗಳನ್ನು ಕುವೆಂಪು ಪ್ರತಿಪಾದನೆ ಮಾಡ್ತಿದ್ರೋ ಅಷ್ಟೇ ಮುಕ್ತವಾಗಿ ಮತ್ತು ಅಷ್ಟೇ ಗಟ್ಟಿ ದನಿಯಲ್ಲಿ, ಅಷ್ಟೇ ಖಚಿತವಾದ ದನಿಯಲ್ಲಿ ತಮ್ಮ 80ನೇ ವಯಸ್ಸಿನಲ್ಲಿ ಕೂಡ ಅವರು ಬರೀತಾರೆ. ಅವರು ಕೊನೆಗೆ ವಿಶ್ವಮಾನವ ಸಂದೇಶವನ್ನು ಜಗತ್ತಿಗೆ ಸಾರಬೇಕು ಅನ್ನೋ ವಿಚಾರವನ್ನು ಹೇಳ್ತಾರೆ. ಇನ್ನು ಭಾಷೆಯ ವಿಚಾರದಲ್ಲಿ ಕುವೆಂಪು ಅವರ ಬದ್ಧತೆಯನ್ನು ಹೇಳಬೇಕು. ಭಾಷೆಯ ವಿಚಾರ ಬಂದಾಗ ಅವರು ಏಕೀಕರಣಕ್ಕೆ ಮುಂಚಿನ ಕನ್ನಡ ನಾಡನ್ನು ನೋಡಿದವರು, ಏಕೀಕರಣದ ನಂತರ ಅಂದರೆ 1956ಕ್ಕಿಂತ ಮುಂಚಿನ ಮತ್ತು ನಂತರದ ಕನ್ನಡ ನಾಡನ್ನು ಹತ್ತಿರ ಕಂಡವರು ಮತ್ತು ಏಕೀಕರಣವನ್ನು ಹತ್ತಿರದಿಂದ ನೋಡಿದವರು, ಏಕೀಕರಣವನ್ನು ಬೆಂಬಲಿಸಿದವರು. ಅವ್ರದ್ದು ಒಂದು ಕವಿತೆ ಇದೆ, ಅಖಂಡ ಕರ್ನಾಟಕ ಅಂತ ಕವಿತೆ. ಅದು ಆ ಕವಿತೆಯ ಹಿನ್ನೆಲೆಯೇ ಬಹಳ ಕುತೂಹಲಕರವಾಗಿದೆ. ಕುವೆಂಪು ಅವರು ಭಾಷೆ ಮತ್ತು ಭಾಷೆಯಲ್ಲಿ ಕಲಿಕೆ, ನಾವಿವತ್ತು ಕರ್ನಾಟಕ ಸರ್ಕಾರವೂ ಒಳಗೊಂಡ ಹಾಗೆ ದೇಶಿ ಸರ್ಕಾರಗಳು ಅಂದರೆ ಹಿಂದಿಯೇತರ ಭಾಷಿಕ ಸರ್ಕಾರಗಳು ಯಾವ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಅನ್ನುವ ಗೊಂದಲ ಇವತ್ತಿಗೂ ತಪ್ಪಿದ್ದಲ್ಲ. ಅದು ವಿಶೇಷವಾಗಿ ದಕ್ಷಿಣ ಭಾರತದ ಹಲವು ರಾಜ್ಯಗಳಿಗೆ ಅಂದರೆ ಬಂಗಾಳ ಮತ್ತು ಒಡಿಸ್ಸಾ ಕೂಡ ಸೇರಿದ ಹಾಗೆ ದಕ್ಷಿಣ ಭಾರತದ ವಿಶೇಷವಾಗಿ ಇಂಡೋ ಆರ್ಯನ್ ಭಾಷೆಗಳನ್ನು ಹೊರತುಪಡಿಸಿದ ದ್ರಾವಿಡ ಭಾಷೆಗಳನ್ನು ತಮ್ಮ ರಾಜ್ಯ ಭಾಷೆಗಳನ್ನಾಗಿ ಹೊಂದಿರುವ ರಾಜ್ಯಗಳಿಗೆ ವಿಶೇಷವಾಗಿ ಅನ್ವಯಿಸುವಂಥ ಸಮಸ್ಯೆ. ಆ ಬಗ್ಗೆ ಕುವೆಂಪು ಅವರು ಈ ತ್ರಿಭಾಷಾ ಸೂತ್ರ ಅಂತ ಇವತ್ತು ಕೂಡ ಸರ್ಕಾರ ಏನು ಶಿಕ್ಷಣ ನೀತಿಯ ಮೇಲೆ ಬಲವಂತವಾಗಿ ಹೇರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಥವಾ ಇಷ್ಟು ವರ್ಷ ಹೇರಿಕೊಂಡು ಬಂದಿದೆ, ಆ ವಿಚಾರದ ಬಗ್ಗೆ ಬಹಳ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದ್ದ ಕುವೆಂಪು ಅವರು ಖಚಿತವಾಗಿ ಹೇಳ್ತಾರೆ, ಈ ತ್ರಿಭಾಷಾ ಸೂತ್ರ ಅನ್ನೋದು ನಮ್ಮ ಮಕ್ಕಳಿಗೆ ತ್ರಿಶೂಲದ ಹಾಗೆ. ಈ ತ್ರಿಭಾಷಾ ಸೂತ್ರ ಅನ್ನೋದು ಅತ್ಯಂತ ಅವೈಜ್ಞಾನಿಕ. ಆಮೇಲೆ ಇಂಗ್ಲೀಷ್ ಬಗ್ಗೆ ಕೂಡ ಬಹಳ ಜನಕ್ಕೆ ಇಂಗ್ಲೀಷನ್ನು ಒಂದು ಹಂತದಲ್ಲಿ ಪೂತನಿ ಅಂತ ಮೂದಲಿಸುವ ಕುವೆಂಪು, ಇಂಗ್ಲೀಷ್ ಎಜುಕೇಷನನ್ನು, ಇಂಗ್ಲೀಷ್ ಶಿಕ್ಷಣವನ್ನು ನಾನು ಪಡೆದೇ ಇದ್ದರೆ ನಾನು ಮಲೆನಾಡಿನ ಯಾವುದೋ ಗೌಡನ ಮನೆಯಲ್ಲಿ ಸಗಣಿ ಎತ್ಕೊಂಡಿರಬೇಕಾಗಿತ್ತು ಅನ್ನೋ ಮಾತು ಕೂಡ ಹೇಳ್ತಾರೆ. ಇದರೂ ಕೂಡ ಕೆಲವರಿಗೆ ಗೊಂದಲಕಾರಿ ಅನ್ನಿಸ್ಬೋದು. ಒಂದು ಕಡೆ ಇಂಗ್ಲೀಷ್ ತಮಗೆ ಬಿಡುಗಡೆಯ ಭಾಷೆಯಾಗಿಯೂ, ಇನ್ನೊಂದು ಕಡೆ ಇಂಗ್ಲೀಷ್ ಅನ್ನೋದು ಕನ್ನಡವನ್ನು ಕೊಲ್ಲುವ ಪೂತನಿಯಾಗಿಯೂ ಹೇಗೆ ಕಾಣುತ್ತೆ ಅನ್ನೋದು ಕೂಡ ನಾವು ಕುವೆಂಪು ಅವರನ್ನು ವಿಸ್ತಾರವಾಗಿ ಓದ್ಕೊಂಡಾಗ ಮಾತ್ರ ಅರ್ಥ ಆಗುತ್ತದು. ಈ ವಿಚಾರವನ್ನು ಅವರು ತಮ್ಮ ಮಗ ತೇಜಸ್ವಿಯ ಒಟ್ಟಿಗೆ ಮಾತಾಡುವಾಗ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಅವರು ತೇಜಸ್ವಿ ಅಥವಾ ಮಗ ಕನ್ನಡದ ಬಗ್ಗೆ ಏನೋ ಹೇಳಿದಾಗ, ಕನ್ನಡದ ಪರಂಪರೆ ಗೊತ್ತೇನಪ್ಪ ನಿನಗೆ, ಕನ್ನಡದ ಮಹಾಕವಿ ಪಂಪ ಕಾವ್ಯ ಬರೆಯುವಾಗ ಇಂಗ್ಲೀಷ್ನವ್ರು ಇನ್ನೂ ಕುರಿ ಕಾಯ್ತಾ ಇದ್ರು ಅಂತ. ಏಕೆಂದರೆ ಕನ್ನಡದ ಮೊದಲನೇ ಶಾಸನ 5ನೇ ಶತಮಾನದಲ್ಲಿ ಸಿಗುತ್ತೆ, ಕನ್ನಡದ ಮೊದಲನೇ ಶಾಸನದ ಪದ್ಯ 7ನೇ ಶತಮಾನದಲ್ಲಿ ಸಿಗುತ್ತೆ, ಕನ್ನಡದ ಮೊದಲನೇ ಕೃತಿ 9ನೇ ಶತಮಾನದಲ್ಲಿ ಸಿಗುತ್ತೆ, ಕನ್ನಡದ ಮೊದಲ ಮಹಾಕಾವ್ಯ ಆ ಪಂಪನ ಆದಿಪುರಾಣ 10ನೇ ಶತಮಾನದಲ್ಲಿ ಸಿಗುತ್ತೆ, ಇಂಗ್ಲೀಷಿನ ಮೊದಲನೇ ಕೃತಿ ಕ್ಯಾಂಟರ್ಬರಿ ಟೈಲ್ಸ್ ಅನ್ನುವ ಒಂದು ಕೃತಿ, ಜೆಫ್ರಿ ಚಾಸರ್ನ ಕೃತಿ ಇದೆಯಲ್ಲ, ಅದು 13ನೇ ಶತಮಾನದ ಆರಂಭಕ್ಕೆ ಸಿಗುತ್ತೆ. ಹಾಗಾಗಿ ನಮ್ಮ ಭಾಷೆ ಯಾವ ಹಂತದಲ್ಲಿ ಪ್ರಭುತ್ವವನ್ನು ಸಾಧಿಸಿತ್ತು, ಸಾಹಿತ್ಯವನ್ನು ರಚನೆ ಮಾಡಿತ್ತು ಅನ್ನುವ ಪರಂಪರೆ ನಮಗೆ ಗೊತ್ತಿರಬೇಕು. ಹಾಗಂತ ಕೇವಲ ಭೂತಕ್ಕೆ ಅಂಟ್ಕೊಳ್ಳೋದಲ್ಲ, ಈ ಕಾಲಕ್ಕೆ ತಕ್ಕ ಹಾಗೆ ನಾವು ಯಾವ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕುವೆಂಪು ಅವರಿಗೆ ಬಹಳ ಖಚಿತವಾದ ಕಲ್ಪನೆ ಇತ್ತು. ಹಾಗಾಗಿ ಅವರು ದ್ವಿಭಾಷಾ ಸೂತ್ರವನ್ನು ಹೇಳ್ತಾರೆ. ಒಂದು ನಮ್ಮ ಭಾಷೆ, ಮತ್ತೊಂದು ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಕಿಟಕಿಯ ಹಾಗೆ ಬಳಕೆಯಾಗುವಂಥ ಇಂಗ್ಲೀಷ್ ಶಿಕ್ಷಣ ಎಷ್ಟು ಮುಖ್ಯ ಮತ್ತು ಅದರಲ್ಲೂ ಶ್ರೇಣೀಕೃತ ಭಾರತೀಯ ಸಮಾಜದ ಬಿಡುಗಡೆಗೆ ಇಂಗ್ಲೀಷ್ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಹೇಳ್ತಾರೆ. ಅದನ್ನು ಇವತ್ತಿನ ಭಾಷಾ ಮಾಧ್ಯಮ ಮತ್ತು ಇತರ ವಿಚಾರಗಳ ಚರ್ಚೆಯ ಸಂದರ್ಭದಲ್ಲಿ ಕುವೆಂಪು ಅವರ ನಿಲುವುಗಳನ್ನು ನಾವು ಅನ್ವಯಿಸೋದಾದರೆ ಅವರು ಎಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾಯಿದ್ರು ಇದರಲ್ಲಿ ಅನ್ನೋದು ಗೊತ್ತಾಗುತ್ತೆ. ನಾನು ಏಕೀಕರಣದ ಸಂಗತಿಯನ್ನು ಹೇಳ್ತಾ ಇದ್ದೆ. ಏಕೀಕರಣ ಇನ್ನೇನು ಆಗಬೇಕು, ಏಕೀಕರಣದ ಇತಿಹಾಸ ಬಹಳ ದೊಡ್ಡದಿದೆ. ಅದು 20ನೇ ಶತಮಾನದ 20ರ ದಶಕದಲ್ಲಿ ಆರಂಭ ಆಗಿದ್ದು, ಆದರೆ ಆಗಿದ್ದು ಮಾತ್ರ ಸ್ವಾತಂತ್ರ್ಯ ನಂತರದಲ್ಲಿ. ಸ್ವಾತಂತ್ರ್ಯ 47ಕ್ಕೆ ನಮಗೆ ದೊರಕಿದ್ರು 1956ರವರೆಗೆ ನಾವು ಏಕೀಕರಣ, ಕನ್ನಡ ಭಾಷಿಕರೆಲ್ಲ ಒಂದು ಕಡೆ
ಸೇರೋದಕ್ಕೆ ಅಷ್ಟು ವರ್ಷಗಳು ಹಿಡಿತು. ಆದರೆ ಆ ಹಂತದಲ್ಲಿ ಕೂಡ ಬಹಳ ಸರಳವಾಗಿ ಏಕೀಕರಣ ಆಗಿದ್ದಲ್ಲ. ಬಹಳ ಹೊಸ ಪೀಳಿಗೆಯವರಿಗೆ ಅದು ಏಕೀಕರಣದ ಇತಿಹಾಸವನ್ನು ಓದದೇ ಇದ್ದವರಿಗೆ ಖಂಡಿತವಾಗಿ ಅದು ಅರ್ಥ ಆಗಲಿಕ್ಕಿಲ್ಲ. ಇನ್ನೇನು ಏಕೀಕರಣ ಆಗಬೇಕು ಅನ್ನುವ ಹಂತಕ್ಕೆ ಹಳೆ ಮೈಸೂರು ಸರ್ಕಾರ ಇದೆಯಲ್ಲ, ತನ್ನ ಶಾಸನ ಸಭೆಯಲ್ಲಿ ಒಂದು ನಿಲುವಳಿಯನ್ನು ಮಂಡಿಸುತ್ತೆ. ಏನು ಅಂದರೆ, ಏಕೀಕರಣಕ್ಕೆ ಇದು ಸಕಾಲವಲ್ಲ. ಅದಕ್ಕಿದ್ದ ಕಾರಣಗಳು ಪೊಲಿಟಿಕಲ್ ರೀಸನ್ಸ್. ಅದು ಕರ್ನಾಟಕದ ಜಾತಿ ಸಮೀಕರಣದ ಬೇರೆ ಬೇರೆ ಕಾರಣಗಳಿರ್ತದೆ. ಆದರೆ ಒಬ್ಬ ಲೇಖಕನಾದ, ಒಬ್ಬ ವಿಶ್ವಮಾನವ ಆದ, ಅಥವಾ ಮನುಜಮತ ವಿಶ್ವಪಥವನ್ನು ಅಥವಾ ಪೂರ್ಣದೃಷ್ಟಿಯನ್ನು ಪ್ರತಿಪಾದಿಸುತ್ತಿದ್ದ ಕುವೆಂಪುಗೆ ಕನ್ನಡ ಅನ್ನೋದು ಅವರ ಮನೋಲೋಕದಲ್ಲಿ ಈಗಾಗಲೇ ಸ್ಥಿರವಾಗಿದ್ದದ್ದು. ಹಾಗಾಗಿ ಆ ಕಾಲದ ರಾಜಕಾರಣಿಗಳು ತೆಗೆದುಕೊಂಡ ಇಂತಹ ಈಗ ಸಕಾಲ ಅಲ್ಲ ಏಕೀಕರಣಕ್ಕೆ ಅನ್ನೋ ತೀರ್ಮಾನ ಅವರನ್ನು ಕೆರಳಿಸುತ್ತೆ. ಹಾಗೆ ಕೆರಳಿಸಿದಾಗ ಅವರು ಒಬ್ಬ ಸರ್ಕಾರಿ ನೌಕರ ಕೂಡ, ಆಗಿನ ಮೈಸೂರು ಸರ್ಕಾರದಲ್ಲಿ ಅವರು ಮೇಷ್ಟ್ರಾಗಿರ್ತಾರೆ. ಅವರನ್ನು ಕರೆದ ಒಂದು ಸಮಾರಂಭದಲ್ಲಿ ಅವರು ಸರ್ಕಾರದ ನಿಲುವಿನ ವಿರುದ್ಧ ಮಾತಾಡ್ತಾರೆ. ಆ ನಿಲುವಿನ ವಿರುದ್ಧ ಮಾತಾಡಿದಾಗ ಹಲವು ಜನ ಶಾಸಕರು ಮತ್ತು ಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳಿಗೆ ದೂರು ಕೊಡ್ತಾರೆ. ನಮ್ಮದೇ ಸರ್ಕಾರದ ಅಧೀನದಲ್ಲಿ ಇರುವ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ನೌಕರರಾಗಿರುವ ಕುವೆಂಪು ಸರ್ಕಾರದ ನಿಲುವಿನ ವಿರುದ್ಧ ಮಾತಾಡೋದು ತಪ್ಪಾಗುತ್ತೆ, ನೀವು ಅವ್ರಿಗೆ ನೋಟಿಸ್ ಕೊಡಿ ಅಂತ. ಆದರೆ ಆ ಮುಖ್ಯಮಂತ್ರಿಗಳು ಇಲ್ಲ, ಕುವೆಂಪು ಅನ್ನುವುದು ಒಂದು ವ್ಯಕ್ತಿಯಲ್ಲ, ಕುವೆಂಪು ಅನ್ನೋರು ಕನ್ನಡದ ಮಟ್ಟಿಗೆ ಒಂದು ಶಕ್ತಿ. ಹಾಗಾಗಿ ನಾವು ಇದನ್ನು ತಪ್ಪು ಅಂತ ಭಾವಿಸ್ಕೊಳ್ಳೋದಲ್ಲ, ಇದನ್ನು ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಭಾವಿಸ್ಕೋಬೇಕಾಗತ್ತೆ ಅಂತ ಕೇಳದೆ ಶಾಸಕರು ಮತ್ತು ಮಂತ್ರಿಗಳು ಒತ್ತಡ ಹಾಕಿದಾಗ ಅವ್ರಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಆ ನೋಟಿಸಿಗೆ ಉತ್ತರವಾಗಿ ಅವರು ಈ ಕವಿತೆಯನ್ನು ಬರೆದ್ರು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ. ಅದರಲ್ಲಿ ಹೇಳ್ತಾರೆ, ಪಂಪನಲ್ಲಿ ಮುಖ್ಯಮಂತ್ರಿ ನೃಪತುಂಗನ ಚಕ್ರವರ್ತಿ ರನ್ನಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ. ಯಾಕೆ ಪಟ್ಟಿ ಕೊಡ್ತಾರೆ ಅಂದರೆ, ಇಂದು ಬಂದು ನಾಳೆ ಸಂದು ಓಹ ಸಚಿವ ಮಂಡಲ, ನಿಮ್ಮ ಸಚಿವ ಸಂಪುಟ ಇದೆಯಲ್ಲ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಆದರೆ ಕನ್ನಡಾಂಬೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶಾಶ್ವತವಾದ ಮಂತ್ರಿಮಂಡಲವನ್ನು ರಚನೆ ಮಾಡಿದ್ದಾಳೆ. ಅಲ್ಲಿ ಪಂಪನೇ ಮುಖ್ಯಮಂತ್ರಿ. ಕನ್ನಡದ ಮೊದಲನೇ ಕೃತಿಯನ್ನು ಬರೆದ ನೃಪತುಂಗನೇ ಇಲ್ಲಿ ಚಕ್ರವರ್ತಿ. ರನ್ನಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ, ಇವರೆಲ್ಲ ಈ ಮಂತ್ರಿಮಂಡಲದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಮಂತ್ರಿಗಳು. ಇವತ್ತಿಗೂ ನಾವು 25 ವರ್ಷಗಳ ಅಥವಾ 3 ದಶಕಗಳ ಹಿಂದೆ ಕರ್ನಾಟಕ ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಗಳಾಗಿದ್ದರು ಅಂದರೆ ಖಂಡಿತವಾಗಿ ನಮ್ಮ ಪೀಳಿಗೆಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಕುವೆಂಪು ಅವರು ಹೇಳುವ ಈ ಪಟ್ಟಿ ಇದೆಯಲ್ಲ, ಆ ಪಟ್ಟಿಯಲ್ಲಿರುವ ಎಲ್ಲರೂ ಕನ್ನಡ ಸಾಹಿತ್ಯದಲ್ಲಿ ಅಜರಾಮರ. ಹಾಗೆ ಅವರು ಪ್ರತಿಪಾದಿಸ್ತಾರೆ. ಬಹಳ ಚುರುಕಾಗಿ, ಬಹಳ ಚುರುಕು ಮುಟ್ಟಿಸುವಂತಹ ಸಾಲುಗಳನ್ನು ಕವಿತೆಯಲ್ಲಿ ಬಳಸ್ತಾರೆ. ಅಷ್ಟೇ ಅಲ್ಲ, ಒಂದು ಬಹಳ ಅದ್ಭುತವಾದ ಸಾಲು ಬಳಸ್ತಾರೆ. ಏನದು ಅಂದರೆ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ. ಕರ್ನಾಟಕ ಅನ್ನೋದು ನಾವು ಇವತ್ತು ನೆಲ ಅಂತ ನೋಡ್ತಾ ಇದ್ದೀವಲ್ಲ, ಹೊಲ ಗದ್ದೆ ರಿಯಲ್ ಎಸ್ಟೇಟ್ ಅಲ್ಲ ಅದು. ಕರ್ನಾಟಕ ಅನ್ನೋದು ಹೆಸರೇ ಬರಿಯ ಮಣ್ಣಿಗೆ. ಇನ್ನೊಂದು ಸಾಲು ಬಳಸ್ತಾರೆ, ಅದೊಂದು ತಮಾಷೆಯ ಪ್ರಸಂಗ ಅಂತ ಕೂಡ ತೇಜಸ್ವಿಯವರು ದಾಖಲಿಸ್ತಾರೆ. ಏನಂದರೆ, ಮೆಳ್ಳೆಗಣ್ಣ ಕಾಣಿ ನೀನು ಹೇಳು ತಪ್ಪು ನನ್ನದೇನು, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಅಂತ ಕೆಲವು ಸಾಲುಗಳು ಆ ಪದ್ಯದಲ್ಲಿ ಬರುತ್ತೆ. ಅಲ್ಲಿ ಯಾರೋ ಆ ಕಾಲದ ಆಗಿನ ಕ್ಯಾಬಿನೆಟ್ಟಲ್ಲಿ ಒಬ್ಬರು ಮೆಳ್ಳೆಗಣ್ಣಿನವರು ಇದ್ದರಂತೆ. ಅವರು ತಮಗೇ ಕುವೆಂಪು ಈ ಮಾತುಗಳನ್ನು ಹೇಳಿದ್ದಾರೆ ಅಂತ ಮತ್ತೆ ಮುಖ್ಯಮಂತ್ರಿಗಳ ಬಳಿ ದೂರು ತಗೊಂಡು ಹೋದಾಗ ಅಷ್ಟೊತ್ತಿಗೆ ಈ ಪದ್ಯ ಎಂಥ ಸಂಚಲನವನ್ನು ಉಂಟು ಮಾಡಿತ್ತು ಏಕೀಕರಣದ ಸಂದರ್ಭದಲ್ಲಿ ಅಂದರೆ, ಆ ಪದ್ಯದ ಪ್ರತಿಗಳನ್ನು ಮಾಡಿಸಿ ಅಂದಿನ ಏಕೀಕೃತವಲ್ಲದ ಕರ್ನಾಟಕದ ಕನ್ನಡ ಭಾಷೆಯನ್ನಾಡುವ ಎಲ್ಲ ಭಾಗಗಳಲ್ಲಿ ಹಂಚಲಾಗಿತ್ತು ಮತ್ತು ಅದು ಹೋರಾಟಕ್ಕೆ ಒಂದು ಹೊಸ ಸ್ಫೂರ್ತಿಯನ್ನು ಕೊಟ್ಟಿತ್ತು. ಆಗ ಆವತ್ತಿನ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಿಮ್ಮ ಮಾತು ಕೇಳಿ ನಾನು ಕುವೆಂಪು ಅವ್ರಿಗೆ ನೋಟಿಸ್ ಕೊಟ್ಟು ತಪ್ಪು ಮಾಡಿದೆ, ಮತ್ತೆ ಆ ತಪ್ಪು ಮಾಡಲ್ಲ ಹೋಗಿ ಅಂತ ಕಳಿಸಿದ್ರಂತೆ. ಆದರೆ ಕುವೆಂಪು ಅಲ್ಲಿ ಹೇಳೋದು, ಮೆಳ್ಳೆಗಣ್ಣ ಕಾಣೆ ನೀನು ಹೇಳಿ ತಪ್ಪು ನನ್ನದೇನು, ಮೆಳ್ಳೆಗಣ್ಣ ಕಾಣೆ ನೀನು ಹೇಳು ತಪ್ಪು ನನ್ನದೇನು, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ. ನಿನ್ನ ನೋಡುವ ನೋಟ ಸರಿ ಇಲ್ಲ, ತಪ್ಪು ನನ್ನದಲ್ಲ. ಕರ್ನಾಟಕ ಅನ್ನೋದು ಒಬ್ಬ ಕನ್ನಡಿಗನ ಮನೋಲೋಕದಲ್ಲಿ ಶಾಶ್ವತವಾಗಿ ಈಗಾಗಲೇ ನೆಲೆಸಿರುವಂಥದ್ದು. ಅದನ್ನು ನೀವು ನಿರ್ಮಾಣ ಮಾಡೋಕ್ಕಾಗಲಿ, ನೀವು ನಾಶ ಮಾಡೋದಕ್ಕಾಗಲಿ ಆಗ ಸಾಧ್ಯ ಇಲ್ಲ, ಅದು ಅವಿನಾಶಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹಾಗಾಗಿ ಕುವೆಂಪು ಈ ಎಲ್ಲ ಕಾರಣಗಳಿಗಾಗಿ ಕನ್ನಡದ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಅವರು ಶಾಶ್ವತವಾಗಿ ಜೀವಂತವಾಗಿರುವ ಒಂದು ವ್ಯಕ್ತಿತ್ವ ಮತ್ತು ಅವರ ದಾರ್ಶನಿಕತೆ ಅನ್ನೋದಂತೂ ಈಗ ನೀವು ನೋಡಿದರೆ ಎಷ್ಟು ಕ್ರಾಂತಿಕಾರಕವಾಗಿರ್ಬೋದು, ಅಥವಾ ನಮ್ಮ ಸಾಮಾಜಿಕ ಪರಿಸ್ಥಿತಿ ಬದಲಾಗಿದೆಯೋ ಗೊತ್ತಿಲ್ಲ. ಮೊನ್ನೆ
ಇತ್ತೀಚೆಗೆ ಒಬ್ಬ ಚಿತ್ರನಟ, ಹಿಂದಿ ಭಾಷೆಯ ಚಲನಚಿತ್ರ ನಟ, ಅವರು ಒಂದು ರಾವಣನ ಪಾತ್ರ ಒಂದು ಸಿನಿಮಾದಲ್ಲಿ ಪ್ಲೇ ಮಾಡ್ತಿದ್ರು ಅಂತ ಕಾಣಿಸ್ತದೆ. ರಾವಣನ ಪಾತ್ರಕ್ಕೆ ಕೂಡ ಮಾನವೀಯ ಮೌಲ್ಯಗಳಿತ್ತು ಅಂತ ಒಂದು ಪತ್ರಿಕೆಯಲ್ಲಿ ಕೊಟ್ಟ ಹೇಳಿಕೆ ಎಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದೆ ಅಂದರೆ, ಆತನ ವಿರುದ್ಧ FIR ಹಾಕುವಂಥ ಅಥವಾ ಕಂಪ್ಲೇಂಟ್ ಕೊಡುವಂಥ, ರಾವಣನನ್ನು ಒಳ್ಳೆಯವನು ಅಂತ ಹೇಳ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಡುವ ಮಟ್ಟಕ್ಕೆ ನಮ್ಮ ಸಾಮಾಜಿಕ ಪರಿಸ್ಥಿತಿ ವಿಷಮತೆಯನ್ನು ಮುಟ್ಟಿದೆ. ಆದರೆ ಕುವೆಂಪು ತಮ್ಮ ಮಹಾಕಾವ್ಯ ರಾಮಾಯಣ ದರ್ಶನಮಲ್ಲಿ ಒಂದು ಮಾತು ಹೇಳ್ತಾರೆ, ಪಾಪಿ ಉದ್ಧಾರ ವಿಹುದೈ ಈ ಮಹದ್ವ್ಯೂಹದಳು. ಎಲ್ಲರಿಗೂ ಇಲ್ಲಿ ಉದ್ಧಾರ ಇದೆ. ಯಾರೂ ಹುಟ್ಟುತ್ತಾನೆ ಕೆಟ್ಟವನೂ ಆಗಿರಲ್ಲ, ಹುಟ್ಟುತ್ತಾನೆ ಮಹಾತ್ಮನೂ ಆಗಿರಲ್ಲ. ಆ ಮನುಷ್ಯ ಹೇಗೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೋತಾನೆ ಅನ್ನುವ ಆಧಾರದ ಮೇಲೆ ಆತ ಒಳ್ಳೆಯವನು ಕೆಟ್ಟವನು, ಮಹಾತ್ಮನು ನೀಚನೂ ಆಗೋದಕ್ಕೆ ಸಾಧ್ಯ. ಹಾಗಾಗಿ ರಾಮಾಯಣ ದರ್ಶನಂ ಅಂತ ಕೃತಿಯಲ್ಲಿ ರಾವಣನ ಪಾತ್ರವನ್ನಾಗಲಿ ಮಂಥರೆಯ ಪಾತ್ರವನ್ನಾಗಲಿ ಅವರು ಹೊಸ ರೀತಿಯಲ್ಲಿ ನಿರ್ವಚನ ಮಾಡ್ತಾರೆ. ಹಾಗಾಗಿ ಹೊಸ ರೀತಿಯಲ್ಲಿ ಒಂದು ಸಂಗತಿಯನ್ನು ನಿರ್ವಚನ ಮಾಡೋದಿದೆಯಲ್ಲ, ಅದಕ್ಕೆ ಒಂದು ಧೈರ್ಯವೂ ಬೇಕು ಮತ್ತು ಅಂಥದ್ದೊಂದು ಮನಸ್ಥಿತಿಯೂ ಬೇಕು. ಶೂದ್ರ ತಪಸ್ವಿಯ ವಿಚಾರವನ್ನು ಹೇಳಿ ನಾನು ಕುವೆಂಪು ಅವರ ಬಗೆಗಿನ ಈ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಶೂದ್ರ ತಪಸ್ವಿ ನಮ್ಮ ಸಂಸ್ಕೃತಿಯಲ್ಲಿ ಈಗ ಇರುವ ಸಂಗತಿಗಳನ್ನು, ಸಾಹಿತ್ಯ ಲೋಕದಲ್ಲಿ ವಿಶೇಷವಾಗಿ ಇರುವ ಸಂಗತಿಗಳನ್ನು ಮುರಿದು ಕಟ್ಟುವುದಿದೆಯಲ್ಲ, ಅದು ಈ ಕಾಲಕ್ಕೆ ಹೊಸತೇನೂ ಅಲ್ಲ. ನಮ್ಮ ಸಾವಿರಾರು ವರ್ಷಗಳಿಂದ ಅದು ನಡ್ಕೊಂಡು ಬಂದಿದೆ. 300 ರಾಮಾಯಣಸ್ ಅನ್ನುವ ಅಥವಾ 300 ರಾಮಾಯಣಗಳು ಅನ್ನುವ ಎ.ಕೆ. ರಾಮಾನುಜನ್ ಅವರ ಲೇಖನ ನಮ್ಮ ರಾಮಾಯಣಗಳಲ್ಲಿ ಎಷ್ಟೊಂದು ವೈವಿಧ್ಯತೆ ಇದೆ ಅನ್ನೋದನ್ನು ತೋರಿಸುತ್ತೆ. ಇನ್ನು ಮಹಾಭಾರತದ ವಿಚಾರ ಅಂತೂ ಹೇಳೋದೇ ಬೇಡ. ಎಷ್ಟು ಮಹಾಭಾರತಗಳಿದೆ, ಅಷ್ಟೂ ಮಹಾಭಾರತಗಳಲ್ಲಿ ಪಾತ್ರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಚಿತ್ರಿಸಿದ ನಮ್ಮ ಕವಿಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಶೂದ್ರ ತಪಸ್ವಿ ಕೂಡ ರಾಮಾಯಣದಲ್ಲಿ ಬರುವ ಒಂದು ಉಪಕಥೆಯನ್ನು ತೆಗೆದುಕೊಂಡು ಹೊಸ ರೀತಿಯಲ್ಲಿ ನಿರ್ವಚನೆ ಮಾಡುವ ಒಂದು ಕ್ರಮ. ಶೂದ್ರ ತಪಸ್ವಿ ಬಹಳ ಸರಳ ವಿಚಾರ. ರಾಮನ ಅಯೋಧ್ಯೆಯಲ್ಲಿ ಒಬ್ಬ ಬ್ರಾಹ್ಮಣ ಹುಡುಗನ ಸಾವಿಗೆ ಈಡಾಗ್ತಾನೆ. ಹಾಗೆ ಸಾವಿಗೆ ಈಡಾದ ಮಗುವಿನ ತಂದೆ ಇಲ್ಲಿ ಧರ್ಮಕ್ಕೆ ಅಪಚಾರ ಆಗಿದೆ ಅನ್ನುವ ಕಾರಣಕ್ಕೆ ರಾಮನಿಗೆ ದೂರು ಸಲ್ಲಿಸ್ತಾನೆ. ಹಾಗಿದ್ರೆ ಆಗಿರುವ ಅಪಚಾರ ಏನು, ಧರ್ಮಕ್ಕೆ ಅಪಚಾರ ಆಗಿದ್ದೇನು ಅಂದರೆ, ಒಬ್ಬ ಬ್ರಾಹ್ಮಣನಲ್ಲದ ಅಥವಾ ತಪಸ್ಸು ಆಚರಿಸಲು ಅವಕಾಶವಿಲ್ಲದ ವ್ಯಕ್ತಿ ತಪಸ್ಸು ಮಾಡ್ತಿದ್ದಾನೆ. ಅವನ ಹೆಸರು ಶಂಭೂಕ. ಆ ಶಂಭೂಕನನ್ನು ವಧೆ ಮಾಡಿದರೆ ನನ್ನ ಮಗನಿಗೆ ಪ್ರಾಣ ಬರುತ್ತೆ ಅಂತ ದೂರು ಕೊಟ್ಟ ವ್ಯಕ್ತಿ ಹೇಳ್ತಾನೆ. ರಾಮ ಅವನು ತನ್ನ ರಾಜ್ಯ ಧರ್ಮವನ್ನು ಉಳಿಸೋದಕ್ಕಾಗಿ ಅವನನ್ನು ಕೊಂದ ಅನ್ನೋ ರೀತಿಯ ಒಂದು ಕತೆ ಬರುತ್ತೆ. ಈ ಕಥೆಯನ್ನು ತೆಗೆದುಕೊಂಡು ಕುವೆಂಪು ಅವರು ಶೂದ್ರ ತಪಸ್ವಿ ನಾಟಕವನ್ನು ರಚನೆ ಮಾಡ್ತಾರೆ. ರಾಮನ ಪಾತ್ರವನ್ನು ಅವರು ರಾಮಾಯಣ ದರ್ಶನಮಲ್ಲಿ ಕೂಡ ಉಳಿದ ರಾಮಾಯಣಗಳಲ್ಲಿ ಇರುವ ಹಾಗೆ ಹೇಗಿದೆಯೋ ಹಾಗೆ ಚಿತ್ರಿಸ್ಕೊಂಡು ಹೋಗಿಲ್ಲ, ಅದಕ್ಕೆ ಒಂದು ಹೊಸ ರೀತಿಯ ವ್ಯಕ್ತಿತ್ವವನ್ನು ಕೊಡ್ತಾರೆ. ಹಾಗಾಗಿ ಶೂದ್ರ ತಪಸ್ವಿ ನಾಟಕದಲ್ಲಿಯೂ ಕೂಡ ಆ ಶೂದ್ರ ತಪಸ್ವಿಯ ಪಾತ್ರಕ್ಕೆ ಒಂದು ಹೊಸ ತೂಕವನ್ನು, ಹೊಸ ಅನನ್ಯತೆಯನ್ನು ಕೊಡ್ತಾರೆ. ಯಾಕಂದರೆ ಒಂದು ಕಾಲದಲ್ಲಿದ್ದ ಮೌಲ್ಯವೇ ಶಾಶ್ವತವಾಗಿ ಮುಂದಿನ 100 ಪೀಳಿಗೆಗೂ ಇರಬೇಕು ಅಂತ ಬಯಸೋದೇ ಅದು ಮೂರ್ಖತನ ಆಗುತ್ತೆ. ಸಮಾಜ ಯಾವತ್ತೂ ನಿಂತ ನೀರಲ್ಲ. ಒಂದು ಕಾಲದಲ್ಲಿ ವೀರ ಅನ್ನೋದು ದೊಡ್ಡ ಮೌಲ್ಯ ಆಗಿತ್ತು. ನೀವು ಪಂಪನನ್ನು ನಾವು ಕಲಿಯೂ ಹೌದು ಕವಿಯೂ ಹೌದು ಅಂತ ಯಾಕೆ ಕರಿತೀವಿ ಅಂದರೆ ಅದೊಂದು ವೀರಯುಗ. ಅದು ಆ ಕಾಲದಲ್ಲಿ ವೀರ ಅನ್ನೋದು ಮೌಲ್ಯ. ಆದರೆ ನಾವು ಆಧುನಿಕ ಕಾಲದಲ್ಲಿ ಪಂಪ ಯುದ್ಧವನ್ನು ಉತ್ತೇಜಿಸಿದ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಇವತ್ತಿಗೆ ಯುದ್ಧ ಅನ್ನೋದು ಯಾವ ಮೌಲ್ಯವನ್ನು ಕೊಡುತ್ತೆ ಅನ್ನೋದು ಮುಖ್ಯ. ಒಂದು ಕಾಲದಲ್ಲಿ ನಮ್ಮ ಸಮಾಜದಲ್ಲಿ ಸಹಗಮನ ಇತ್ತು. ಸಹಗಮನ ಆ ಕಾಲದಲ್ಲಿ ಮೌಲ್ಯ ಆಗಿದ್ದಿರಬಹುದು. ಆದರೆ ಈಗ ನೀವು ಸಹಗಮನದ ವಿಚಾರ ತೆಗೆದ್ರೆ ಅದು ಮಹಿಳಾ ವಿರೋಧಿ ಆಗುತ್ತೆ, ಮನುಷ್ಯ ವಿರೋಧಿಯೂ ಆಗುತ್ತೆ. ಹಾಗಾಗಿ ಸಮಾಜ ಅನ್ನೋದು ನಿಂತ ನೀರಲ್ಲ, ಅದು ಯಾವಾಗಲೂ ಚಲಿಸ್ತಿರೋದು. ಇಂದಿನ ಕಾಲಕ್ಕೆ ಬೇಕಾದ ಶೂದ್ರ ತಪಸ್ವಿಯ ಪಾತ್ರವನ್ನು ತಮ್ಮ ನಾಟಕದಲ್ಲಿ ಕುವೆಂಪು ನಿರ್ಮಾಣ ಮಾಡ್ತಾರೆ. ರಾಮಾಯಣದ ಉಪಕಥೆಯಲ್ಲಿ ಬರಬಹುದಾದ ಕಥಾ ಹಂದರಕ್ಕೂ ಕುವೆಂಪು ಅವರ ಶೂದ್ರ ತಪಸ್ವಿ ನಾಟಕದಲ್ಲಿ ಬರುವ ಕಥಾ ಹಂದರಕ್ಕೂ ಬಹಳ ವ್ಯತ್ಯಾಸ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಒಂದು ದೊಡ್ಡ ವಾಗ್ವಾದ ಕೂಡ ನಡೆದಿದೆ. ಅದು ವಾಗ್ವಾದ ಯಾರ ನಡುವೆ ಅಂದರೆ, ಅಂದಿನ ಸಮಕಾಲೀನ ಲೇಖಕರು ಮತ್ತು ಹಿರಿಯರು ಆಗಿದ್ದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಕುವೆಂಪು ಅವರ ನಡುವೆ. ಆದರೆ ಆ ವಾಗ್ವಾದ ಕೂಡ ಎಷ್ಟು ರಸವತ್ತಾಗಿಯೂ ಮತ್ತು ಮುಂದಿನ ಪೀಳಿಗೆಗೆ ಪಾಠದ ಹಾಗೆಯೂ ಇದೆ ಅಂದರೆ, ಅತ್ಯಂತ ಕೆಳಮಟ್ಟಕ್ಕೆ ಇಳಿಯದೆ ಅತ್ಯಂತ ಸಭ್ಯ ಮಾತುಗಳಲ್ಲಿ ಮತ್ತು ಬರಹದ ರೂಪದಲ್ಲಿಯೇ ಆ ವಾಗ್ವಾದ ಇದೆ. ತಮ್ಮ ಮರುಮುದ್ರಣದಲ್ಲಿ, ಆ ನಾಟಕದ ಮರುಮುದ್ರಣದಲ್ಲಿ ಮಾಸ್ತಿಯವರು ಎತ್ತುವ ಹಲವು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡ್ತಾ
ತಮ್ಮ ನಿಲುವನ್ನು ಕುವೆಂಪು ಅವರು ಸಮರ್ಥಿಸ್ಕೋತಾರೆ. ಆಸಕ್ತರು ಆ ವಿಚಾರಗಳನ್ನು, ಆ ಬರಹಗಳನ್ನು ಓದಿಯೇ ಅನುಭವಿಸ್ಬೇಕಾಗತ್ತೆ. ಕಡೆಯದಾಗಿ ನಾನು ವಿಚಾರ ಕ್ರಾಂತಿಗೆ ಆಹ್ವಾನದ ಒಂದು ಭಾಷಣದ ವಿಚಾರವನ್ನು ಹೇಳಿ ಮುಕ್ತಾಯ ಮಾಡ್ತೀನಿ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಭಾಷಣ ಮಾಡಿದ ಒಂದು ಲೇಖನ, ಅದು ವಿಚಾರ ಕ್ರಾಂತಿಗೆ ಆಹ್ವಾನ ಪುಸ್ತಕದಲ್ಲಿ ಮುದ್ರಣ ಆಗಿದೆ. ಅದು ಎಚ್ ನರಸಿಂಹಯ್ಯ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದಾಗ ನಡೆದ ಒಂದು ಘಟಿಕೋತ್ಸವದ ಭಾಷಣ. ನಾನು ಇದುವರೆಗೆ ಓದಿರಬಹುದಾದ, ನನ್ನ ಓದಿನ ವಿಸ್ತಾರ ಅಷ್ಟು ದೊಡ್ಡದಲ್ಲದೆ ಇರಬಹುದು, ನಾನು ಇದುವರೆಗೆ ಓದಿರಬಹುದಾದ ಅತ್ಯಂತ ಕ್ರಾಂತಿಕಾರಕವಾದ ಒಂದು ಲೇಖನ ಅಂದರೆ ಕುವೆಂಪು ಅವರ ಆ ಭಾಷಣ. ಕುವೆಂಪು ಅವರು ಸಾರ್ವಜನಿಕ ಸಮಾರಂಭಗಳಿಗೆ ಹೋಗ್ತಾನೇ ಇರಲಿಲ್ಲ ಅನ್ನೋ ಥರದ ದೂರನ್ನು ಅದು ಆ ಲೇಖನ ಒಂದೇ ದೂರ ಮಾಡುವಷ್ಟು ಕ್ರಾಂತಿಕಾರಕವಾಗಿದೆ. ಸುಮಾರು 50 ವರ್ಷಗಳ ಹತ್ತಿರ ಆಗ್ತಾ ಬಂತು ಆ ಲೇಖನವನ್ನು ಬರೆದು. ಇವತ್ತಿಗೂ ಆ ಲೇಖನ ಒಂದು 5-6 ಪುಟಗಳ ಬಹಳ ಸಂಕ್ಷಿಪ್ತವಾದ ಲೇಖನ ಅದು. ಅದನ್ನು ಓದಿದರೆ ಇವತ್ತಿನ ಸಮಾಜಕ್ಕೆ ಬೇಕಾದ ಅಥವಾ ಇವತ್ತಿನ ಸಮಾಜದ ಎಲ್ಲ ಹಳವಂಡಗಳನ್ನು ಅಂದೇ ಊಹಿಸಿ ಅಥವಾ ಅಂದೇ ನಿರೀಕ್ಷಿಸಿ ಅವರು ಟೀಕಿಸ್ತಾರೆ ಮತ್ತು ರಾಜಕೀಯ ಪರಿಸ್ಥಿತಿಯನ್ನು ವಿಡಂಬಿಸ್ತಾರೆ. ಅದು ಸರ್ವಕಾಲಕ್ಕೂ ಸಲ್ಲುವ ಲೇಖನ. ಕುವೆಂಪು ಅಂದರೆ ಕೇವಲ ರಾಮಾಯಣ ದರ್ಶನಮಲ್ಲ, ಕುವೆಂಪು ಅಂದರೆ ಕೇವಲ ಮಲೆಗಳಲ್ಲಿ ಮದುಮಗಳು ಅಲ್ಲ, ಅಥವಾ ಕಾನೂರು ಹೆಗ್ಗಡತಿ ಅಲ್ಲ, ಅಥವಾ ಅವರ ಪ್ರಗಾಥಗಳಾಗಲಿ ಅಥವಾ ಇತರ ಕವಿತೆಗಳು ಮಾತ್ರ ಅಲ್ಲ, ಅವರ ಗದ್ಯ ಲೇಖನಗಳು. ಅವರು ಎಂಥ ಅದ್ಭುತವಾದ ಗದ್ಯ ಲೇಖನಗಳನ್ನು ಬರೀತಾರೆ ಅಂದರೆ, ಮಲೆನಾಡಿನ ಯುವಕರಿಗೆ ಅಂತ ಒಂದು ಲೇಖನ ಇದೆ. ಅದರಲ್ಲಿ ಮಲೆನಾಡಿನ ಯುವಕರು ಮೊದಲು ಕೆಲಸ ಹುಡ್ಕೊಳ್ಳಿ, ಆಮೇಲೆ ಮದುವೆ ಆಗಿ ಅಂತ ಬರೀತಾರೆ ಅದರಲ್ಲಿ. ಅಂದರೆ ಅದು ಭಾಷಣದಲ್ಲಿ ಒಂದು ಕಡೆ ಹೇಳಿದ್ದು. ಅಷ್ಟು ಅದ್ಭುತವಾದ ಮಾತುಗಳನ್ನು ಅವ್ರು ಹೇಳ್ತಾರೆ. ಅದು ಬಹಳ ಸರಳ ಸಂಗತಿ ಅನ್ನಿಸ್ಬಹುದು. ನಮ್ಮ ಸಮಾಜದಲ್ಲಿ ಅವರು ಆ ಮಾತುಗಳನ್ನು ಆಡಿರುವ ಕಾಲಕ್ಕೆ ಎಷ್ಟು ಕ್ರಾಂತಿಕಾರಕ ಅನ್ನೋದನ್ನು ಅದು ಓದಿದರೆ ಮಾತ್ರ ಗೊತ್ತಾಗುತ್ತೆ. ನಾವು ಕುವೆಂಪು ಅವರ ಜನ್ಮದಿನವನ್ನು ಆಚರಿಸೋದು ಅಂದರೆ ಕೇವಲ ಅವರ ಭಾವಚಿತ್ರವನ್ನು ಹುಡ್ಕೊಂಬಂದು ಅದಕ್ಕೊಂದು ಹಾರ ಹಾಕಿ ಅಥವಾ ಹೂ ಮುಡಿಸಿ ಅಥವಾ ಕಾಯಿ ಹೊಡೆದು ಗಂಧದ ಕಡ್ಡಿ ಹೆಚ್ಚೋದು ಇದೆಯಲ್ಲ, ಅದು ಖಂಡಿತವಾಗಿ ಅಪಚಾರ ಆಗುತ್ತೆ. ಯಾಕೆಂದರೆ ಕುವೆಂಪು ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವದವರು ಆಗಿದ್ದರು. ನಾವು ಕುವೆಂಪು ಅವರ ಜನ್ಮದಿನವನ್ನು ಹೇಗೆ ಆಚರಿಸ್ಬೋದು ಅಂದರೆ, ನೀವು ಖಂಡಿತ ಒಂದಾದರೂ ಆ ದಿನ ಕುವೆಂಪು ಅವರ ಲೇಖನವನ್ನು ಹುಡುಕಿ ಓದಿದರೆ ಖಂಡಿತವಾಗಿ ಅವರ ಜನ್ಮದಿನವನ್ನು ಆಚರಿಸಿದ ಹಾಗೆಯೇ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಅದನ್ನೇ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.